ಎಷ್ಟು ಚೆನ್ನಾಗಿದೆ ಅಂದರೆ ಈ ಪ್ಲೇಸು. ಆರಾಮಾಗಿ ತಂಪೊತ್ತಲ್ಲಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಫೈನಲಿ ನೋಡಿ, ಬಾಹುಬಲಿ ಮೂವಿ ತೆಗ್ದಿರೋಂಥ ವಾಟರ್ ಫಾಲ್ಸ್ಗೆ ಬಂದಿದ್ದೀವಿ. ಈ ಕಡೆ ಬಲಗಡೆ ನೋಡ್ತಾ ಇದ್ರೆ ಸನ್ಸೆಟ್ ಆಗ್ತಾ ಇದೆ. ಹಂಗೆ ಈ ಕಡೆ ತಿರುಗಿದ್ರೆ ವಾಟರ್ ಫಾಲ್ಸ್ ಇದೆ. ಸಖತ್ ಫೋರ್ಸಲ್ಲಿ ಬೀಳ್ತಾ ಇದೆ ನೀರು. ಸೊ ನೋಡಿ, ಇಲ್ಲಿ ರಿವರ್ ಇದೆಯಲ್ಲ, ಸೊ ರಿವರ್ ಪಕ್ಕದಲ್ಲೇನೆ ರೂಮು. ರಿವರ್ ವ್ಯೂ ಕಾಣುತ್ತೆ. ನಂಗೆ ಎಲ್ಲೇ ಹೋದ್ರು ಒಂಥರ ನೀರಂದ್ರೆ ಇಷ್ಟ. ಇಲ್ಲಾದ್ರೂ ಬೀಚ್ ಸೈಡು, ರಿವರ್ ಸೈಡು ಆ ಥರ ಸಿಗುತ್ತಾ ಅಂತ ಹೇಳಿ ಹುಡುಕ್ತಾ ಇರ್ತೀನಿ. ಸೊ ಇದು ತುಂಬಾ ಚೆನ್ನಾಗಿತ್ತು. ಬೇರೆದೆಲ್ಲ ಸ್ವಲ್ಪ ಎಕ್ಸ್ಪೆನ್ಸಿವ್ ಇತ್ತು. ರೂಮ್ ಹೆಂಗಿದೆ ಅಂತ ಹೇಳ್ಬಿಟ್ಟು ನೋಡ್ಬೋದು. ಸೊ ರೂಮ್ ಅಂತೂ ಚೆನ್ನಾಗಿದೆ, ಸಖತ್ ಸ್ಪೇಷಿಯಸ್ ಆಗಿದೆ, ಚೆನ್ನಾಗಿದೆ. ಸೋಫಾ ಹಾಕಿದ್ದಾರೆ, ಟೇಬಲ್ ಹಾಕಿದ್ದಾರೆ, ಟಿವಿ ಇದೆ, ಮತ್ತೆ ಇಲ್ಲಿ ದೊಡ್ಡ ವಾರ್ಡ್ರೋಬ್ ಇದೆ. ಇನ್ನು ಈ ಕಡೆ ಬಂದ್ರೆ ಇಲ್ಲಿ ಲಾಂಡ್ರಿ ಏರಿಯಾ ಅಂತ ಇದೆ. ಇಲ್ಲಿ ವಾಶ್ರೂಮ್ ಇದೆ ನೋಡಿ. ಫಸ್ಟ್ ಫ್ರೆಶ್ ಅಪ್ ಆಗ್ಬಿಟ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಇವಾಗ ಫಾಲ್ಸ್ ಹತ್ರನೋ ಇಲ್ಲ ರಿವರ್ ಹತ್ರ ಎಲ್ಲಿ ಹೋಗ್ತೀನಿ ಅಂತ ಗೊತ್ತಿಲ್ಲ. ಆಮೇಲೆ ನಾನು ನಿಮ್ಗೆ ಸಿಗ್ತೀನಿ. ಓಹೋ, ಫೈನಲಿ ನೋಡಿ, ಬಾಹುಬಲಿ ಮೂವಿ ತೆಗ್ದಿರೋಂಥ ವಾಟರ್ ಫಾಲ್ಸ್ಗೆ ಬಂದಿದ್ದೀವಿ. ಈ ಕಡೆ ಬಲಗಡೆ ನೋಡ್ತಾ ಇದ್ರೆ ಸನ್ಸೆಟ್ ಆಗ್ತಾ ಇದೆ. ಇಲ್ಲಿ ಕೆಳಗಡೆ ನೀರು ಹರಿತಾ ಇದೆ. ಹಂಗೆ ಈ ಕಡೆ ತಿರುಗಿದ್ರೆ ವಾಟರ್ ಫಾಲ್ಸ್ ಇದೆ. ಎಷ್ಟು ಕ್ರೇಜಿ ಆಗಿದೆ ಗೊತ್ತಾ. ಆ್ಯಕ್ಚುಲಿ ಈ ದಾರಿ ಜಾಸ್ತಿ ಜನ ಯಾರಿಗೂ ಗೊತ್ತಿಲ್ಲ. ನಾವು ಸ್ಟೇ ಮಾಡಿರೋಂಥ ರೆಸಾರ್ಟಿಂದ 800 ಮೀಟರ್ ಅಷ್ಟೇ. ಸೊ ಅಲ್ಲಿಗೆ ಬಂದಿದ್ದೀವಿ. ವ್ಯೂ ಮಾತ್ರ ಕ್ರೇಜಿ ಆಗಿದೆ ನೋಡಿ, ಹಿಂಗಿದೆ ವಾಟರ್ ಫಾಲ್ಸ್. ಎಷ್ಟು ಚೆನ್ನಾಗಿದೆ ಅಂದರೆ ಈ ಪ್ಲೇಸು. ಆರಾಮಾಗಿ ತಂಪೊತ್ತಲ್ಲಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ಬೋದು. ಸಕ್ಕತ್ತಾಗಿದೆ. ಇಲ್ಲಿ ಎಷ್ಟೊಂದು ಪ್ರಾಪರ್ಟಿಗಳಿದೆ ರಿವರ್ ಪಕ್ಕದಲ್ಲಿ. ಸೊ ಅವ್ರವ್ರ ಸ್ಟೇನಲ್ಲಿರೋರೆಲ್ಲ ಆ ಕಡೆ ಜಾಗದಲ್ಲಿ ಬಂದ್ಬಿಟ್ಟು ರಿವರಲ್ಲಿ ಕುತ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇರ್ತಾರೆ. ಇಲ್ಲೊಬ್ರು ಅಂಕಲ್ಲು ಲೋಕಲೈಟ್ಸು ನೋಡಿ, ಅಲ್ಲಿ ಎಲ್ಲೋಗೋರೆ ಮಧ್ಯದಲ್ಲಿ. ಇದು ನಮ್ಮ ಪ್ರಾಪರ್ಟಿ. ಏನು ಅಂಕಲ್ ನೋಡಿ, ಇಲ್ಲೇ ಅಕ್ಕಪಕ್ಕದ ಮನೆ. ಆರಾಮಾಗಿ ರೋಡಲ್ಲಿ ಹೋದಂಗೆ ಹೋಗ್ತಾವ್ರೆ ನದಿ ದಾಟ್ಕೊಂಡು. ಸೂಪರ್ ಅಲ್ಲ ಲೈಫ್ ಇರೋದೊಂಥರ ಚಂದ. ಫುಲ್ ಸ್ಟ್ರೆಸ್ ಎಲ್ಲ ಕಮ್ಮಿ ಆಗ್ಬಿಡುತ್ತೆ. ಇಲ್ಲಿ ಬಂದು ಸ್ವಲ್ಪ ಹೊತ್ತು ನೀರಲ್ಲಿ ಆಡಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು. ನೈಟ್ ವ್ಯೂ ನೋಡಿ ಹೆಂಗಿದೆ. ಸೊ ಡಿನ್ನರ್ ಆರ್ಡರ್ ಮಾಡಿದ್ವಲ್ಲ, ಎಲ್ಲ ಬಂದಿದೆ. ಏನೇನಂತ ಹೇಳಿದ್ರೆ ಚಪಾತಿ ಮತ್ತು ಇದೇನೋ ಕೊಟ್ಟಿದ್ದಾರೆ, ಪಿಕ್ಕಲ್ ಅನಿಸುತ್ತೆ. ಇದು ಗೋಬಿ ಮಂಚೂರಿಯನ್, ಇದು ಒಂದು ದಾಲ್, ಜೀರಾ ರೈಸ್ ಮಾಡಿದ್ವಿ. ಇಷ್ಟು ಬಂದಿದೆ. ಸೊ ಇವಾಗ ಬಿಸಿ ಬಿಸಿ ಇದೆಯಲ್ಲ, ಸೊ ಚೆನ್ನಾಗಿ ಊಟ ಮಾಡೋದು. ಇಲ್ಲಿ ಪಕ್ಕ ರಿವರ್ ಇದೆಯಲ್ಲ, ಇಲ್ಲಿ ಫಾಲ್ಸ್ ನೋಡ್ಕೊಂಬಂದ್ವಲ್ಲ, ಎಷ್ಟು ಜೋರಾಗಿ ಸೌಂಡ್ ಬರ್ತಿದೆ ಗೊತ್ತಾ. ದಬ 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 ಅಂತ ಬೀಳ್ತಾ ಇದೆ, ಅಷ್ಟು ಸೌಂಡ್ ಬರ್ತಾ ಇದೆ. ಸೊ ಈ ಜಾಗದಲ್ಲಿ, ಈ ವಾತಾವರಣದಲ್ಲಿ ಕೂತ್ಕೊಂಡು ಊಟ ಮಾಡೋದಂತರ ಸಖತ್ ಕ್ರೇಜಿ ಎಕ್ಸ್ಪೀರಿಯೆನ್ಸು. ಸೊ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ರೆಸ್ಟೋರೆಂಟ್ ಇಲ್ಲ, ಬಟ್ ಕಿಚನ್ನಲ್ಲೇ ಅವರೇ ಜಸ್ಟ್ ಎಷ್ಟು ಜನ ಇರ್ತಾರೆ ಚೆನ್ನಾಗಿ ಮಾಡಿಕೊಡ್ತಾರೆ. ಇರಮ್ಮಾಯಿತು. ವೀಕ್ ಡೇಸ್ ಆಗಿರೋದ್ರಿಂದ ನಾವು ಒಬ್ಬರೇ ಇರೋದು ಈ ಪ್ರಾಪರ್ಟಿನಲ್ಲಿ. ಸೊ ನಮಗೋಸ್ಕರ ಅಂತ ಮಾಡಿಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ, ವೆರಿ ನೈಸ್. The next day. ಸೊ ಇವತ್ತು ನೋಡಿ, ಇಷ್ಟು ಬ್ಯೂಟಿಫುಲ್ ಆಗಿರೋ ಲೊಕೇಶನಲ್ಲಿ ಕುತ್ಕೊಂಡು ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬಾ ಖುಷಿ ಇದೆ. ಈ ಪ್ಲೇಸ್ ಅಂತೂ ಸಕ್ಕತ್ತಾಗಿದೆ ಅಂತ ಹೇಳ್ಬೋದು. ಆ್ಯಕ್ಚುಲಿ ನೈಟು ತುಂಬಾ ರಿವರ್ ಸೌಂಡ್ ಬರ್ತಾ ಇತ್ತು. ಆ ಸೌಂಡ್ ಕೇಳಿಸ್ಕೊಂಡು ನಾವು ತುಂಬ ಹೊತ್ತಿಲ್ಲೇ ಕೂತಿದ್ವಿ. ಸೊ ಮಾರ್ನಿಂಗ್ ಎದ್ದ ತಕ್ಷಣ ಈ ಥರ ರಿವರ್ ವ್ಯೂ ಸಕ್ಕತ್ತಾಗಿದೆ. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಬೆಳಗ್ಗೆ ಎದ್ದು ಒಂದಷ್ಟು ಫೋಟೋಶೂಟು, ವೀಡಿಯೋ ಶೂಟ್ ಎಲ್ಲ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟು ನಾವು ಸ್ವಲ್ಪ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಇವತ್ತು ನಾವು ಅತರ್ಪಲ್ಲಿ ಫಾಲ್ಸ್ಗೆ ಹೋಗೋದಿದೆ. ನಿನ್ನೆ ಮಿಸ್ ಆಗಿತ್ತಲ್ಲ, ಸೊ ಇವತ್ತು ಅಲ್ಲಿ ಮೇಲ್ಗಡೆ ಹೋಗಬೇಕು. ಸೊ ಬ್ರೇಕ್ಫಾಸ್ಟ್ ಬರಲಿ ಅಂತೇಳಿ ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ನಿಮ್ಗೆ ಹೆಂಗೆ ಅನ್ನಿಸ್ತು ಈ ಲೊಕೇಶನ್, ಏನು ಕತೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತೀವಿ. ಈಗ ಯಾವುದಾದ್ರೂ ಒಂದು ಪ್ಲೇಸ್ಗೆ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ, ಟೆಂಪಲ್ ಆಗಿರ್ಬೋದು ಇಲ್ಲ ಬೇರೆ ಎಲ್ಲಾದ್ರೂ, ಫುಲ್ಲು ನಾವು ಬರೋಕ್ಕೆ ಮುಂಚೆ ತುಂಬಾ ರಿಸರ್ಚ್ ಮಾಡ್ತೀನಿ ನಾನು. ಅಕ್ಕಪಕ್ಕ ಯಾವ ಪ್ಲೇಸಸ್ ಇದೆ ನೋಡೋಕ್ಕೆ, ಮತ್ತು ಸ್ಟೇ ಯಾವುದಿದೆ ಅಂತ ಹೇಳ್ಬಿಟ್ಟು. ನಾನು ಯಾವ ರೇಂಜಿಗೆ ಹುಡುಕ್ತೀನಿ ಅಂದರೆ ಸ್ಟೇನ. ಸೊ ನಾವು ಈ ಕಡೆ ಬರಬೇಕಾದ್ರೆ ಅಕ್ಕಪಕ್ಕ ಯಾವ ಸ್ಟೇ ಇರುತ್ತಲ್ಲ ಅದೆಲ್ಲ ನೋಡ್ಬಿಟ್ಟಿರ್ತೀನಿ. ನಾನು ಇದು ನೋಡಿದ್ದೆ ಹುಡುಕುವಾಗ ಅನ್ನೋ ಥರ. ಆ ಥರ ತುಂಬ ರಿಸರ್ಚ್ ಮಾಡಿ ಚೆನ್ನಾಗಿರೋದನ್ನ ಹುಡುಕಿ ಆದಷ್ಟು ನಮ್ಮ ಬಡ್ಜೆಟಲ್ಲಿ ಸಿಗುವಂಥ ಸ್ಟೇನ ನೋಡ್ತೀನಿ. ಸೇಮ್ ಇದೇ ಥರದ್ದು ನಿಮಗೆ 8,000 10,000 ಆ ಥರ ಎಲ್ಲ ಇತ್ತು.
ಬಟ್ ನಮಗೆ ಒಂದು ಒಳ್ಳೆ ಬಡ್ಜೆಟಲ್ಲಿ ಸಿಕ್ಕಿದೆ. ಸೊ ತುಂಬಾ ಖುಷಿ ಆಯಿತು. ಸೊ ಇದ್ರ ಡೀಟೇಲ್ಸ್ನ ನಮ್ಮ ಮತ್ತೆ ಕಾಂಟ್ಯಾಕ್ಟ್ ನಂಬರ್ನೆಲ್ಲ ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. ಸೊ ನೀವು ಏನಾದರೂ ಕೇರಳಗೆ ತ್ರಿಸೂರ್ ಸೈಡ್ ಬಂದಾಗ ಆರಾಮಾಗಿ ಇಲ್ಲಿ ಬಂದು ಸ್ಟೇ ಮಾಡಿ ಹೋಗ್ಬೋದು. ಒಂದು 2 ದಿನ ಆರಾಮಾಗೆ ಇದ್ಬಿಟ್ಟು ಹೋಗ್ಬೋದು. ತುಂಬಾ ಚೆನ್ನಾಗಿದೆ. ಬಟ್ ನಾವು ಇವಾಗ ಎಷ್ಟು ದೂರ ಇದ್ದೀವಿ ಅಂದರೆ ಬೆಂಗಳೂರಿಂದ ಆಲ್ಮೋಸ್ಟ್ 11 ಅವರ್ಸ್ ಅಷ್ಟು ಟ್ರಾವೆಲ್ ಆಗುತ್ತೆ. ಮೋರ್ ದೆನ್ 550 ಕಿಲೋಮೀಟರ್ಸ್ ಇದೆ, ಅಷ್ಟು ದೂರದಲ್ಲಿದ್ದೀವಿ. ಬಟ್ ಡೈರೆಕ್ಟ್ ಒಂದೇ ಸ್ಟ್ರೆಚಲ್ಲಿ ಬರೋಕ್ಕಾಗಲ್ಲ, ಇಲ್ಲಿಗೆ ಬರ್ಬೇಕಂತ ಹೇಳ್ಬಿಟ್ಟು. ಸೊ ಒಂಥರ ರೋಡ್ ಟ್ರಿಪ್, ಇವಾಗ ನಾವು ಕೇರಳ ರೋಡ್ ಟ್ರಿಪ್ ಮಾಡಿದ್ರಿಂದ ಒಂಥರ ಅಲ್ಲಲ್ಲಿ ನಿಲ್ಲಿಸ್ಕೊಂಡು ಸ್ಟೇ ಮಾಡಿಕೊಂಡು ಒಂದೊಂದು ಪ್ಲೇಸಸ್ನ ನೋಡಿಕೊಂಡು ಟೆಂಪಲ್ಸ್ನ ನೋಡಿಕೊಂಡು ಇಲ್ಲಿಗೆ ಬಂದಿದ್ದೀವಿ. ಸೊ ನಮಗೆ ಇಲ್ಲಿಂದ ಡೈರೆಕ್ಟು ವಾಪಸ್ಸು ಬೆಂಗಳೂರಿಗೆ ಬರೋಕ್ಕೆ ತುಂಬ ದೂರ ಆಗುತ್ತಲ್ಲ. ಸೊ ನೆಕ್ಸ್ಟು ನಾವು ಮಧ್ಯ ಇನ್ನೊಂದು ಸ್ಟೇಗೆ ಹೋಗ್ಬಿಟ್ಟು ಸ್ಟೇ ಮಾಡ್ತಾ ಇದ್ದೀವಿ. ಅದು ಎಲ್ಲಿ ಏನು ಕತೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೋಗ್ತಾ ಹೇಳ್ತೀನಿ. ಸೊ ಸದ್ಯಕ್ಕೆ ನಾವಿವಾಗ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಫಾಲ್ಸ್ ಹತ್ರ ಹೋಗ್ಬೇಕು. ಸೊ ಬನ್ನಿ ಫಾಲ್ಸ್ ಹತ್ರ ಹೋಗೋಣ. 1-2 ಫೋಟೋಸ್ ಹಾಕ್ತೀನಿ ನೋಡಿ ಹೆಂಗೆ ಬಂದಿದೆ ಅಂತ ಹೇಳ್ಬಿಟ್ಟು ನಮ್ಮ ಪ್ರಾಪರ್ಟಿ ಹತ್ರ. ಮಮ್ಮುತ್ತಿನಣ್ಣ ಬ್ರೇಕ್ಫಾಸ್ಟ್ ತೊಗೊಂಬಂದಿದ್ದಾರೆ ನಾವು. ಸೊ ಬನ್ನಿ ಇವಾಗ ಬ್ರೇಕ್ಫಾಸ್ಟ್ ಮಾಡೋಣ. ದೋಸೆ ಕೊಟ್ಟಿದ್ದಾರೆ, ಅದಕ್ಕೆ ಚಟ್ನಿ ಸಾಂಬಾರು, ಪುಟ್ಟು ಕೊಟ್ಟಿದ್ದಾರೆ, ಬಿಸಿ ಬಿಸಿ ಇದೆ ಎಲ್ಲ. ಸೊ ನೋಡಿ ಫ್ರೂಟ್ಸ್ ಕೂಡ ಕೊಟ್ಟಿದ್ದಾರೆ, ಫ್ರೂಟ್ಸು ಕಾಫಿ ಟೀ ಎಲ್ಲ ಕೊಟ್ಟಿದ್ದಾರೆ. ನಾರ್ಮಲಿ ಏನು ಬ್ರೇಕ್ಫಾಸ್ಟ್ ಇರುತ್ತೋ ಬೊಫೆನಲ್ಲಿ ಅದೇ ಥರ ಒಂದು 2-3 ಥರದ ಬ್ರೇಕ್ಫಾಸ್ಟು ಫ್ರೂಟ್ಸ್ ಎಲ್ಲ. ಸೊ ನೋಡಿ ಫಾಲ್ಸ್ಗೆ ಹೊರಟಿದ್ದೀವಿ. ನಮ್ಮ ಸ್ಟೇಯಿಂದ ಎಕ್ಸಾಕ್ಟಾಗಿ 1 ಕಿಲೋಮೀಟರ್ ಇದೆ ಅಷ್ಟೇ. ಇಲ್ಲಿ ಟಿಕೆಟ್ ತೊಗೋಬೇಕು, ಒಬ್ಬರಿಗೆ 50 ರೂಪಾಯಿ ಮತ್ತು ವೆಹಿಕಲ್ಗೆ 30 ರುಪೀಸ್. ಸೊ ಟೋಟಲ್ ನಮಗೆ 130 ರುಪೀಸ್ ತೊಗೊಂಡ್ರು. ಇಲ್ಲಿ 2 ಫಾಲ್ಸ್ ಸಿಗುತ್ತೆ, ಒಂದು ಅತರ್ಪಲ್ಲಿ ಫಾಲ್ಸು ಮತ್ತು ಇನ್ನೊಂದು ವಜರ್ಚಲ್ಲಿ ಫಾಲ್ಸ್ ಅಂತ. ಸೊ 2 ಫಾಲ್ಸ್ಗೆ ಇದೇ ಟಿಕೆಟ್ ಆಗುತ್ತೆ. ಸರಿ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಈ ಫಾಲ್ಸ್ಗೆ ಒಂದು 2-3 ಕಡೆ ವ್ಯೂ ಪಾಯಿಂಟ್ ಇದೆ. ಸೊ ಬನ್ನಿ ಹೆಂಗಿರುತ್ತೆ ಏನು ಕತೆ ಅಂತ ನೋಡೋಣ ಅಲ್ಲೇ ಹೋಗಿ. ಸೊ ಹಂಗೆ ಇವತ್ತು ಸಂಜಯ್ದು ಬರ್ತಡೇ ಇದೆಯಪ್ಪ, ಎಲ್ಲ ವಿಶ್ ಮಾಡಿಬಿಡಿ. ಬರ್ಡೇ ಬಾಯ್ ಏನಾದರೂ ಹೇಳಿ. ವಯಸ್ಸಾಗ್ತಾ ಇದೆ ನೋಡಿ. ಬಂದ್ವಿ, ಎಂಟ್ರಿ ಆಗ್ತಾ ಇದ್ದೀವಿ. ಇಲ್ಲಿ ಟಿಕೆಟ್ ತೋರಿಸಿ ಒಳಗಡೆ ಹೋಗಬೇಕು. ಸಖತ್ತಾಗಿದೆ ಒಳಗಡೆ ಹೋಗೋ ದಾರಿ, ಬ್ಯಾಂಬೂದೆಲ್ಲ ಹಾಕಿ ಚೆನ್ನಾಗಿದೆ. ಫುಲ್ ಅಪ್ಪಿದೆಯಪ್ಪ, ಹತ್ತಕ್ಕಾಗ್ತಾ ಇಲ್ಲ. ಚಿರಾಂಶ್ ಮಂಕಿ ನೋಡು, ದೊಡ್ಡ ಮಂಕಿ. ನಾವು ಎಲ್ಲ ಫಾಲ್ಸ್ಗಳಲ್ಲಿ ಫಾಲ್ಸ್ ಹೆಂಗೆ ಬೀಳುತ್ತೆ ಅಂತ ನೋಡ್ತಾ ಇರ್ತೀವಿ ಅಷ್ಟೇ. ಬಟ್ ಅದ್ರ ಮೇಲೆ ಹೆಂಗಿರುತ್ತೆ ಅಂತ ಎಲ್ಲ ಕಡೆ ಫಾಲ್ಸಲ್ಲಿ ವ್ಯೂ ಇರಲ್ಲ ಅಲ್ವಾ. ನೋಡಿ ಈ ಫಾಲ್ಸಲ್ಲಿ ವ್ಯೂ ಇದೆ, ಇದು ಮೇಲ್ಗಡೆ ಫಾಲ್ಸ್ ಮೇಲ್ಗಡೆ ಇರೋದು. ನಾವು ವ್ಯೂ ಹೆಂಗಿದೆ ಅಂತ ಹೇಳ್ಬಿಟ್ಟು ಆ ನದಿಯೇ ಹರಿದು ಬಂದು 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 ಇಲ್ಲಿ ದೊಡ್ಡ ಬಂಡೆ ಇದೆ. ಸೊ ಇದೇ ಫಾಲ್ಸ್. ಸಕ್ಕತ್ತಾಗಿದೆ ನೋಡಿ ಹೆಂಗಿದೆ ವ್ಯೂ, ಕ್ರೇಜಿಯಾಗಿದೆ. ಸೊ ಫಾಲ್ಸ್ ಮೇಲೆ ನಿಂತಿದ್ದೀವಿ ನಾವು. ಸೂಪರಾಗಿದೆ ಮಾತ್ರ, ಸಖತ್ ತೋರಿಸಿದೆ ನೋಡಿ ಅಪ್ಪ. ಸೊ ಕೆಳಗಡೆನೂ ಹೋಗ್ಬೋದು ನಾವು, ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ, ಅಲ್ಲೂ ಜನ ಇದ್ದಾರೆ. ಸೊ ಮತ್ತೆ ಫಾಲ್ಸ್ ಕೆಳಗೆ ಹರಿದು ಹಿಂಗೇ ಹೋಗುತ್ತೆ. ಅದೇ ನಾವು ಸ್ಟೇ ಮಾಡಿದ್ದೀವಲ್ಲ ಅಲ್ಲಿಂದ ಕಾಣಿಸುತ್ತೆ, ಅದೇ ರಿವರ್, ಚಲಕಾಡ್ ರಿವರು ಹೀಗೆ ಹರಿದು ಹೋಗುತ್ತೆ. ಸೊ ಸಕ್ಕತ್ತಾಗಿದೆ. ಈ ಫಾಲ್ಸ್ಗೆ 2-3 ವ್ಯೂ ಪಾಯಿಂಟ್ ಇದೆ. ಇಲ್ಲಿ ನಿಮಗೆ ಜನ ಕಾಣಿಸ್ಬೋದು ನೋಡಿ, ಸೆಕೆಂಡ್ ವ್ಯೂ ಪಾಯಿಂಟ್ ಇಂದ ಕೆಳಗಡೆ. ಸೊ ನೆಕ್ಸ್ಟ್ ಇವಾಗ ಅಲ್ಲಿ ಹೋಗೋಣ ಬನ್ನಿ, ಅಲ್ಲಿಂದ ವ್ಯೂ ಹೆಂಗಿರುತ್ತೆ ಅಂತ ನೋಡೋಣ. ಅಮರೇಂದ್ರ ಬಾಹುಬಲಿ ವಾಟರ್ಫಾಲ್. ಸೊ ನೋಡಿದ್ರಲ್ಲ ಈ ಫಾಲ್ಸ್ ಎಷ್ಟು ಡಿಫ್ರೆಂಟ್ ಆಗಿದೆ. ಎಲ್ಲ ಫಾಲ್ಸಲ್ಲೂ ನಮಗೆ ಮೇಲ್ಗಡೆಯಿಂದ ವ್ಯೂ ಸಿಗಲ್ಲ. ಸೊ ಈ ಫಾಲ್ಸಲ್ಲಿ 2 ವ್ಯೂ ಇದೆ, ಸಕ್ಕತ್ತಾಗಿದೆ. ನಿಮ್ಗೆ ಹೇಗೆ ಅನಿಸ್ತಿದೆ ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡ್ತಿರ್ತೀವಿ. ನನಗಂತೂ ಸಖತ್ ಇಷ್ಟ. ಕೆಳಗಡೆ ಹೋಗಿ ಆಟ ಆಡ್ಬೋದು ಆ್ಯಕ್ಚುಲಿ ಅಲ್ಲಿ. ಸೊ ಈ ಬಿಸಿಲಿಗೆ ಹೋಗಿ ಬಿದ್ದುಬಿಡೋಣ ಅಂತ ಅನ್ನಿಸ್ತಾ ಇದೆ. ನೋಡೋಣ ಬನ್ನಿ ಫಸ್ಟ್ ಕೆಳಗಡೆ. ಸೊ ಕೆಳಗಡೆ ವ್ಯೂ ಪಾಯಿಂಟ್ಗೆ ಈ ಥರ ನಡ್ಕೊಂಡು ಹೋಗಬೇಕು. ಫುಲ್ಲು ಡೌನು, ಹೋಗುವಾಗ ಹೋಗ್ಬಿಡ್ಬೋದು, ಬರುವಾಗ ತುಂಬ ಕಷ್ಟ ಹತ್ಕೊಂಡು ಬರೋದಕ್ಕೆ. ಹೋಗುವಾಗ ಎಲ್ಲ ಜೋಶಲ್ಲಿ ಹೋಗ್ಬಿಟ್ಟಿದ್ದಾರೆ. ಹತ್ತಬೇಕಾದ್ರೆ ಸಿಕ್ಕಾಬಟ್ಟೆ ಕಷ್ಟಪಡ್ಕೊಂಡು ಹತ್ತುತ್ತಾ ಇದ್ದಾರೆ. ಹೆಂಗಿದೆ ನೋಡಿ ಲೊಕೇಶನ್. ಕಾಡು ಮಧ್ಯೆ ಒಂದು ದಾರಿ, ಆ ದಾರಿನಲ್ಲಿ ಈ ಥರ ಮಾಡಿದ್ದಾರೆ. ಇಳಿತಾ ಇದ್ದೀವಿ ಸಿಗ್ತಾನೆ ಇಲ್ಲ. 1 ಕಿಲೋಮೀಟರ್ ಅಲ್ಲ, ನಾನು ಪ್ರಕಾರ ಒಂದು 2 ಕಿಲೋಮೀಟರ್ ಇದೆ ಅನಿಸುತ್ತೆ. ಫುಲ್ಲು ರೋಡ್ ಬೇರೆ ಚೆನ್ನಾಗಿದೆ ಇರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಇಳಿಬೇಕು. ಈ ಥರ ಕಲ್ಲು ರೋಡು, ಫುಲ್ಲು ಕಲ್ಲು, ಹುಷಾರಾಗಿ ಇಳಿಬೇಕು. ನೋಡಿ ಕೆಳಗೆ ಬಂದೇ ಬಿಟ್ವಿ. ವ್ಯೂ ನೋಡೋಣ ಬನ್ನಿ ಹೆಂಗಿದೆ ಅಂತ ಹೇಳ್ಬಿಟ್ಟು ಇಲ್ಲಿಂದ. ಓ ಮೈ ಗಾಡ್, ಸಕ್ಕತ್ತಾಗಿದೆ ವ್ಯೂ ಮಾತ್ರ ಇಲ್ಲಿಂದ. ಕ್ರೇಜಿ, ಸೇಮ್ ನಮ್ಮ ಇದ್ರ ಥರನೇ
ಜೋಗ್ ಫಾಲ್ಸ್ ಥರನೇ ರಾಜಾರಾಣಿ ರೋಲ್ ರಾಕೆಟ್ ಥರ ಇಲ್ಲಿ 3 ಫಾಲ್ಸ್ ಇದೆ ನೋಡಿ. ಇಲ್ಲೊಂದಿದೆ, ಇಲ್ಲೊಂದಿದೆ. ಸಖತ್ ಫೋರ್ಸಲ್ಲಿ ಬೀಳ್ತಾ ಇದೆ ಗುರು. ಬಾಹುಬಲಿ ಗಾಳಿ ಬಂದಾಗೆ ಫುಲ್ಲು ನೀರೆಲ್ಲ ಸಿಡಿತಾ ಇದೆ ಹಂಗೆ ಮುಖದ ಮೇಲೆ. ಕ್ಯಾಮ್ರಾನ ಕವರ್ ಆಗೋಯ್ತು. ವಾಪಸ್ ಬರ್ತೀನಿ. ಹಾಂ ಅಲ್ಲೇ ರಂಗೇರು. ಈ ವಾಟರ್ ಫಾಲ್ಸು ಚರ್ಪಾ ವಾಟರ್ ಫಾಲ್ಸ್ ಅಂತ ಹೇಳ್ಬಿಟ್ಟು ನಿಮಗೆ ರೋಡಲ್ಲಿ ಹೋಗ್ತಾನೆ ಕಾಣುತ್ತೆ. ಹಿಂಗೆ ಬ್ರಿಡ್ಜ್ ಮೇಲೆ ಹೋಗಬೇಕು ನೋಡಿ, ಹಿಂಗೆ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ. ಸೊ ಇಲ್ಲೇ ರೋಡಲ್ಲೇ ಕಾಣುತ್ತೆ, ಮುಂದೆ ನಡಿ ಕಾಣುತ್ತೆ. ಇಲ್ಲಿ ನೋಡಿದ್ರಾ, ಚೆನ್ನಾಗಿದೆ. ನೀರು ಸ್ವಲ್ಪ ಕಮ್ಮಿ ಇದೆ, ಜಾಸ್ತಿ ಇದ್ರೆ ಇನ್ನೂ ಹೆವಿ ಫ್ಲೋ ಇರುತ್ತೆ. ಸೊ ನೆಕ್ಸ್ಟ್ ಫಾಲ್ಸು ಇಲ್ಲಿಂದ 5 ಕಿಲೋಮೀಟ್ರ್ ಅಂತೆ, ಅಲ್ಲಿ ಹೋಗ್ತಾ ಇದ್ದೀವಿ. ಸೊ ಫುಲ್ಲು ಬ್ಯಾಟ್ರಿ ಡೆಡ್ ಆಗೋಯ್ತು. ನೋಡಿದ್ರಲ್ಲ ವಿಡಿಯೋ ಏನು ಸಕ್ಕತ್ತಾಗಿದೆ ಅಂತ ಹೇಳ್ಬಿಟ್ಟು, ಸೂಪರಾಗಿದೆ. ಸೊ ಒಂದ್ಸಲ ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳ್ತೀನಿ. ಸೊ ನೀವೇನಾದರೂ ಕೇರಳ ಸೈಡ್ ಟ್ರಿಪ್ ಮಾಡಿದ್ರೆ ಇಲ್ಲಿ ಒಂದು ನಿಮ್ಗೆ 1 ಅವರ್ ಟ್ರಾವೆಲ್ ಆದರೂ ಪರವಾಗಿಲ್ಲ, 1 ಅವರ್ 2 ಅವರ್ಸು ಮಿಸ್ ಮಾಡಿದಾಗ ಈ ವಾಟರ್ ಫಾಲ್ನ ವಿಸಿಟ್ ಮಾಡೋಣ ನೋಡಿ. ಕ್ರೇಜಿ ಇರುತ್ತೆ ಎಕ್ಸ್ಪೀರಿಯನ್ಸ್ ಮಾತ್ರ. ಚಿರಾಂಶ ಅಷ್ಟೇ ತುಂಬ ಎಂಜಾಯ್ ಮಾಡ್ದ, ನಿದ್ದೆ ಮಾಡ್ಕೊಂಡು. ಹೆಂಗಿತ್ತು ಸಂಜು? ಸೂಪರ್ ಆಯಿತು. ಫುಲ್ಲು ನೆಂದೋಗ್ಬಿಟ್ಟೆ ನಾನು. 2 ದಿನ ಒಳ್ಳೆ ಮೆಮೊರಿ. ಹೆಂಗಿತ್ತವ? ಇದು ಬಂದು ವಜಚಲ ವಾಟರ್ ಫಾಲ್ ಅಂತ ಹೇಳ್ಬಿಟ್ಟು ಅಲ್ಲಿಂದ ಒಂದು 4-5 ಕಿಲೋಮೀಟ್ರು. ಸೊ ರೋಡ್ ಅಂತೂ ತುಂಬಾ ಚೆನ್ನಾಗಿದೆ, ಕ್ಲೀನಾಗಿ ಮೇಂಟೈನ್ ಮಾಡಿದಾರಪ್ಪ. ಇಲ್ಲಿ ಫಾಲ್ಸ್ ಎಲ್ಲ ಒಳಗಡೆ ಎಂಟ್ರಿ ಆಗೋಕ್ಕೆ, ಮತ್ತು ಒಳಗಡೆನೂ ಅಷ್ಟೇ ಗಿಡಗಳು ಮತ್ತು ಫೀಡಿಂಗ್ ರೂಮ್ಸು ಆ ಥರ ಎಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಅಲ್ಲೊಂದು ಜ್ಯೂಸ್ ಕುಡಿದ್ವಿ, ಗಂಟ್ಲು ಒಂಥರ ಕಿಚ್ಕಿಚ್ಚಾಗ್ಬಿಟ್ಟಿದೆ. ಸೊ ಈ ಫಾಲ್ಸ್ ಹೆಂಗಿದೆ ಅಂತ ಮೇ ಬಿ ಇದೇ ಫಾಲ್ಸು ಅತರ್ಪಲ್ಲಿ ಕನೆಕ್ಟ್ ಆಗೋದು ಅನಿಸುತ್ತೆ. ಸೊ ನೋಡೋಣ ಬನ್ನಿ ಹಿಂಗಿದೆ ಅಂತ ಹೇಳ್ಬಿಟ್ಟು. ಮಿಲ್ಕಿ ವೈಟ್ ಏನು ಸಕ್ಕತ್ತಾಗಿದೆ ನೋಡು. ವಿಡಿಯೋ ತೆಗಿತಾ ಇದೆ, ಸಕ್ಕತ್ತಾಗಿ ಬರ್ತಿದೆ. ಚಿರಾಜ್ ಸ್ಮೈಲ್. ಸೊ ನೋಡಿದ್ರಲ್ಲ, ಫೈನಲಿ ಅತರ್ಪಲ್ಲಿ ಫಾಲ್ಸ್ ಎಲ್ಲ ಮುಗೀತು. ಫಾಲ್ಸ್ ಅಂತೂ ತುಂಬಾ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಇನ್ನೂ ಒಂದಿನ ಇರಬೇಕಿತ್ತು ಅಂತ ಅನ್ನಿಸ್ತಾ ಇತ್ತಲ್ಲ ಆ ಸ್ಟೇನಲ್ಲಿ. ಬಟ್ ನಾವು ಬುಕ್ ಮಾಡಿದ್ದು ಒಂದೇ ದಿನ. ಸೊ ನೆಕ್ಸ್ಟ್ ಡೇ ನಾವು ಬೇರೆ ಕಡೆ ಆಲ್ರೆಡಿ ಬುಕ್ ಮಾಡಿಬಿಟ್ಟಿದ್ವಿ. ಇಲ್ಲ ಅಂತಿದ್ರೆ ಇನ್ನೊಂದು ದಿನ ಸ್ಟೇ ಮಾಡ್ಬೋದಿತ್ತು. ನೆಕ್ಸ್ಟ್ ಎಲ್ಲಿ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಈಶಾ ಫೌಂಡೇಶನ್ಗೆ ಹೋಗ್ತಾ ಇದ್ದೀವಿ, ಕೊಯಮತ್ತೂರು. ಸೊ ಅಲ್ಲಿಂದ ನಾನು ಆಲ್ರೆಡಿ ಹೇಳ್ದಂಗೆ ಆಲ್ಮೋಸ್ಟು 10 to 11 ಅವರ್ಸ್ ಟ್ರಾವೆಲ್ ಇದೆ. ಅತರ್ಪಲ್ಲಿಂದ ಬೆಂಗಳೂರಿಗೆ ಒಂದು ಸ್ಟ್ರೆಚಲ್ಲಿ ಬರೋಕ್ಕಂತೂ ಆಗಲ್ಲ. ಅದಕ್ಕೆ ಅಂತ ಹೇಳ್ಬಿಟ್ಟು ನಾವು ಈಶಾಗೆ ಹೋಗ್ಬೇಕು ಅಂತ ತುಂಬ ದಿನದಿಂದ ಅನ್ಕೊತಾ ಇದ್ವಿ, ಹೋಗೋಕ್ಕೆ ಆಗಿರಲಿಲ್ಲ. ಸರಿ ಬಿಡು, ಈ ಕಡೆಯಿಂದ ಹೆಂಗಿದ್ರು ಹೋಗ್ತಾ ಇದ್ದೀವಲ್ಲ ಅಂತ ಹೇಳ್ಬಿಟ್ಟು
ಅದಕ್ಕೆ ಅಲ್ಲಿಂದ ಹೋಗೋಣ ಅಂತ ಹೇಳ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಇವಾಗ ನಾವು ರೀಚ್ ಆಗೋದು ಸಾಯಂಕಾಲ 6 ಗಂಟೆ ಆಗುತ್ತೆ. ಯಾಕಂದರೆ ಅಲ್ಲಿಂದನೂ ಒಂದು 4 ಅವರ್ಸ್ ಟ್ರಾವೆಲ್ ಇತ್ತು. ಇದೊಂಥರ ಫುಲ್ಲು ರೋಡ್ ಟ್ರಿಪ್ಪು, ಬರೀ ಟ್ರಾವೆಲ್ ಮಾಡಿ 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 ಸಾಕಾಗ್ಬಿಟ್ಟಿದೆ. ಸೊ ಜಾಸ್ತಿ ಟ್ರಾವೆಲ್ ಇದ್ದರೆ ಜಾಸ್ತಿ ಪ್ಲೇಸಸ್ನ ಕವರ್ ಮಾಡೋಕ್ಕಾಗಲ್ಲ, 2-3 ಕವರ್ ಮಾಡ್ಬೋದು. ನಾವು 2 ದಿನ ಒಂದು ಪ್ಲೇಸಲ್ಲಿ ಉಳ್ಕೊಂಡ್ರೆ ಫುಲ್ ಎಲ್ಲ ಕವರ್ ಮಾಡ್ಬೋದು. ಬಟ್ ನಾವು ಒಂದೊಂದೇ ದಿನ ಉಳ್ಕೊಂಡಿದ್ದು, ಹಂಗಾಗಿ ಮ್ಯಾಕ್ಸಿಮಮ್ ಎಷ್ಟಾಗುತ್ತೆ ಅಷ್ಟು ಕವರ್ ಮಾಡಿದ್ದೀವಿ. ಸೊ ನಿಮಗೆ ಈ ಪ್ರೀವಿಯಸ್ ವಿಡಿಯೋ ನೋಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಅದನ್ನು ಕೂಡ ಹೋಗಿ ನೋಡಿ. ಸೊ ನಿಯರ್ ಬೈ ನೀವು ತ್ರಿಸೂರು, ಕೇರಳ ಅಲ್ಲಿ ಬಂದಾಗ ಯಾವ ಪ್ಲೇಸ್ ನೋಡ್ಬೋದು ಅಂತ ಹೇಳ್ಬಿಟ್ಟು ಎಲ್ಲ ಹಾಕಿದ್ದೀನಿ. ಸೊ ಇವಾಗ ಪೇರೂರು ಲೇಕಿಂದ ಹೋಗ್ತಾ ಇದ್ದೀವಿ. ನೋಡಿ ಎಷ್ಟು ಚೆನ್ನಾಗಿದೆ, ಸನ್ಸೆಟ್ ಆಗ್ತಾ ಇದೆ, ಸಕ್ಕತ್ತಾಗಿದೆ ಮಾತ್ರ. ಒಂಥರ ಈ ರೋಡ್ ಟ್ರಿಪ್ನ ತುಂಬಾ ಎಂಜಾಯ್ ಮಾಡಿದ್ವಿ. ಅಯ್ಯೋ ನೀವು ಎಂಜಾಯ್ ಮಾಡಿರ್ತೀರ ಅಂತ ಅನ್ಕೊತೀನಿ. ಸೊ ನಮ್ಮ ರೋಡ್ ಟ್ರಿಪ್ನ ಇದು ಕೊನೆಯ ಲೊಕೇಶನ್ ಆಗಿರುತ್ತೆ. ಅಲ್ಲಿಂದ ಡೈರೆಕ್ಟ್ ಬ್ಯಾಂಗ್ಳೂರು ಮನೆಗೆ ಹೋಗೋದಷ್ಟೇ. ಸೊ ನಿಮ್ಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು, ಈ ರೋಡ್ ಟ್ರಿಪ್ ಹೆಂಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಅಲ್ಲ, ಈ ರೋಡ್ ಟ್ರಿಪ್ಪಿನ ತುಂಬ ಕಲ್ತಿದ್ದೀವಿ. ನೆಕ್ಸ್ಟ್ ಇದನ್ನು ಅಳವಡಿಸ್ಕೊಳ್ತೀವಿ. ಒಂದು ಲೊಕೇಶನ್ ಅಟ್ಲೀಸ್ಟ್ 2 ದಿವಸ ಇರಬೇಕು. ಸೊ ದಟ್ ಅಕ್ಕಪಕ್ಕ ನೋಡ್ಬೋದು ಚೆನ್ನಾಗಿ. ಹೌದು, ಒಂದೇ ದಿನ ಆದರೆ ಏನಾಗೋದು ಗೊತ್ತಾ, ತುಂಬಾ ಟ್ರಾವೆಲ್ ಮಾಡಿರ್ತೀವ, ಟಯರ್ಡ್ ಆಗಿರುತ್ತೆ. ಸ್ವಲ್ಪ ಏನಾದರೂ ಹೆಲ್ತು ಏರುಪೇರಾದ್ರೂ ರೆಸ್ಟ್ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸೊ 2 ಡೇಸ್ ಏನಾದರೂ ಸ್ಟೇ ಮಾಡಿದ್ರೆ ಎಲ್ಲ ಪ್ಲೇಸಸ್ ಕವರ್ ಮಾಡ್ಬೋದು. ಇದು ನಮ್ಮದು ಫಸ್ಟು ಲಾಂಗ್ ರೋಡ್ ಟ್ರಿಪ್ ಆಗಿರೋದ್ರಿಂದ ಸೊ ಇವಾಗೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದೆ. ಸೊ ನೆಕ್ಸ್ಟ್ ಟೈಮು ಅದನ್ನೆಲ್ಲ ಚೇಂಜಸ್ ಮಾಡ್ಕೊತೀವಿ. ಸೊ ಅಷ್ಟೇ, ನೆಕ್ಸ್ಟ್ ವ್ಲಾಗಲ್ಲಿ ಸಿಕ್ಕೋಣ. ಬಾಯ್ ಬಾಯ್ ಗೈಸ್, ಬಾಯ್. ಸಂಜೆ ಯಾವುದೋ ಒಂದು ರೋಡ್ನ ಮಿಸ್ ಮಾಡ್ಬಿಟ್ಟು ಬೇರೆಯವ್ರ ಗದ್ದೆ ತೋಟ ಹೊಲದಲ್ಲೆಲ್ಲ ಬರ್ತಾ ಇದ್ದಾರೆ. ಗ್ಲಾಸ್ ಏರ್ಸೋ ಮೇಲೆ ಸ್ವಲ್ಪ ಕೇಳಿಸಲ್ಲ ಗಾಳಿ. ಫಾಲ್ಸ್ ಕೆಳಗಡೆ ಹೋಗೋಕ್ಕೆ ದಾರಿ ಎಷ್ಟು ಅಡ್ವೆಂಚರಸ್ ಆಗಿದೆ ಗೊತ್ತಾ. ಹಿಂಗೆ ಮೇಲಿಂದ, ಬೆಟ್ಟದ ಮೇಲಿಂದ ದಾರಿ ಮಾಡಿದ್ದಾರೆ. ಇಳ್ಕೊಂಡು ಹಿಂಗೆ ಡೌನ್ ಬರಬೇಕು, ಹಿಂಗೆ ಬಂದು ಇನ್ನೂ ಇಳಿಬೇಕು, ಇನ್ನೂ ನೋಡಿ ಅಲ್ಲಿ ಆ ಥರ ಇಳಿಬೇಕು, ಹೋಗಬೇಕು. ಕ್ರೇಜಿಯಾಗಿದೆ ಮಾತ್ರ. 1.5 ಕಿಲೋಮೀಟರ್ ಟ್ರೆಕ್ಕಿಂಗ್ ಅಂದ್ಕೊಳ್ಳಿ. ಸೊ ಎಕ್ಸಾಕ್ಟಾಗಿ 1 ಕಿಲೋಮೀಟರ್ ಅದೇ ಬೈಕ್ ಹಾಕೋದು.